ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ತಾರ್ಕಿಕ ಹಂತಕ್ಕೆ ಅಂತೂ ಇಂತೂ ಬಂತು ಈ ಕೇಸು. ನಿನ್ನೆ ತಾನೇ ಭಾಳ ದೊಡ್ಡ ಮಟ್ಟದ ವಿಜಯವನ್ನು ಗಳಿಸಿದ್ದೀನಿ ಅಂತ ರಾಹುಲ್ ಗಾಂಧಿ ಅವರು ಮೀಸೆ ತಿರುಗುತ್ತಾ ಇದ್ರು. ಮಹಿಳಾ ಮೀಸಲಾತಿ ವಿಧೇಯಕದ ಸೋಲು ರಾಹುಲ್ ಗಾಂಧಿ ಅವರ ಗೆಲುವು ಅಂತ ಕಾಂಗ್ರೆಸ್ಸು ಮತ್ತು ಅವರ ಚೇಲಾಗಳು ಪರಿಭಾವಿಸಿದರು. ಆದರೆ ಜೊತೆಗೆ ಅದೇ ಸಮಯದಲ್ಲಿ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠದಲ್ಲಿ ಅವರಿಗೆ ಕಬ್ಬಿಣದ ಕೂಳ ಕಾಯ್ತಾ ಕೂತಿತ್ತು. ಉತ್ಪ್ರೇಕ್ಷೆಯಲ್ಲ, ಯಾವುದು ಆಗಬೇಕೋ ಅದು ಆಗುತ್ತದೆ, ಆಗಲಿಕ್ಕೆ ಸಮಯ ಹಿಡಿಯುತ್ತದೆ. ಅದಕ್ಕೆ ಹಿಂದಿನಲ್ಲಿ ಒಂದು ಮಾತಿದೆ, ಭಗವಾನ್ ಕಿ ಘರ್ ಮೇ ದೇರ್ ಹೈ ಅಂಧೇರ್ ನಹಿ ಅಂತ. ಯಾವಾಗಲೂ ಕಗತ್ಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ದಟ್ಟವಾದ ಕಾರ್ಮೋಡ ಕೂಡ ಮಳೆ ಹರಿದ ಮೇಲೆ ಶುಭ್ರವಾದ ಆಕಾಶ ಆಗತ್ತೆ. ಅಂಥದ್ದೊಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಅನ್ನುವುದೇ ನಮ್ಮ ಭಾಗ್ಯ. ಇಷ್ಟೆಲ್ಲ ಮುನ್ನಡಿ ಬೇಡ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಕೋವಿಡ್ ಸಂದರ್ಭದಿಂದ ಈ ವ್ಯಕ್ತಿಯ ಕಾನೂನು ಹೋರಾಟವನ್ನು ಗಮನಿಸ್ತಾ ಬಂದಿದ್ದೀನಿ. ಈಗಾಗಲೇ 10 ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದೀನಿ. ಕೊನೆಗೂ ಕರ್ನಾಟಕದ ಎಸ್ ವಿಘ್ನೇಶ್ ಶಿಶಿರ್ ನ್ಯಾಯಾಂಗದ ಪರಿಧಿಯಲ್ಲಿ ಒಂದು ಹಂತ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಮೇಲೆ FIR ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಸಲ FIR ಆದಮೇಲೆ ಅದರಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಆಮೇಲೆ ಇವೆಲ್ಲ B ರಿಪೋರ್ಟ್ ಹಾಕುವಂಥ ಕೇಸ್ಗಳಲ್ಲ. ಏಕೆಂದರೆ ಬಹಳ ದೊಡ್ಡ ಮಟ್ಟದ ಸುದೀರ್ಘವಾದಂಥ ಕಾನೂನು ಹೋರಾಟ. ಒಬ್ಬ ವ್ಯಕ್ತಿ ಈ ದೇಶದಲ್ಲಿ 20 ವರ್ಷಗಳ ಕಾಲ ಸಂಸತ್ ಸದಸ್ಯರಾಗ್ತಾರೆ. ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ವಿಪಕ್ಷ ನಾಯಕನಾಗ್ತಾನೆ. ಒಬ್ಬ ವ್ಯಕ್ತಿ ಈ ದೇಶದ ಅತಿ ದೊಡ್ಡದಾದಂಥ ರಾಷ್ಟ್ರೀಯ ಪಕ್ಷದ ಮುಖಂಡನಾಗ್ತಾನೆ, ಹೈಕಮಾಂಡ್ ಆಗ್ತಾನೆ. ಆದರೆ ದೇಶಕ್ಕೆ ದ್ರೋಹವನ್ನು ಮಾಡ್ತಾನೆ ಪೌರತ್ವದ ವಿಷಯದಲ್ಲಿ. ಅಂದರೆ ಅಂಥ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕೋ ಸಿಗಬಾರ್ದು ನನಗೆ ದಯವಿಟ್ಟು ಹೇಳಿ. 17ನೇ ತಾರೀಕು ನಿನ್ನೆ ಶುಕ್ರವಾರ ದಿವಸ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠದ ಆನರಬಲ್ ಜಸ್ಟಿಸ್ ಆದಂಥ ಸುಭಾಷ್ ವಿದ್ಯಾರ್ಥಿಯವರು ಒಂದು ಚರಿತ್ರಾರ್ಹವಾದಂಥ ಆದೇಶವನ್ನು ಮಾಡಿದ್ದಾರೆ, ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ನಾನು ಪರಿಗಣಿಸಿರುವ ಎಲ್ಲ ದಾಖಲಾತಿಗಳನ್ನು ನೋಡಿದ ಮೇಲೆ I keep aside the judgment of Raebareli court, lower court, and order to register FIR in Kotwali police station. ರಾಯ್ಬರೇಲಿಯ ಕೋಟ್ವಾಲಿ ಪೊಲೀಸ್ ಸ್ಟೇಷನ್ನಲ್ಲಿ ರಾಹುಲ್ ಗಾಂಧಿಯವರ ವಿರುದ್ಧ ಅವರ ದ್ವಿಪೌರತ್ವದ ಕುರಿತು, ಅವರ ಬ್ರಿಟಿಷ್ ಪೌರತ್ವದ ಕುರಿತು, ಅವರ ಭಾರತೀಯ ನಾಗರಿಕತೆಯ ಖಚಿತತೆಯ ಬಗ್ಗೆ, ಪೌರತ್ವದ ಖಚಿತತೆಯ ಕುರಿತು ಅಪರಾಧದ ಪ್ರಕರಣವನ್ನು ದಾಖಲು ಮಾಡ್ಕೊ, ಪ್ರಥಮ ಮಾಹಿತಿ ವರದಿಯನ್ನು ದಾಖಲು ಮಾಡ್ಕೋಬೇಕು. ದಾಖಲು ಮಾಡಿಕೊಳ್ಳೋದು ಅಷ್ಟೇ ಅಲ್ಲ, ಅದರ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನಿಖೆ ನಡೆಸಬಹುದು ಅಥವಾ ಉತ್ತರ ಪ್ರದೇಶದ ಸರ್ಕಾರ CBIಗೆ ವಹಿಸಿಕೊಡಬಹುದು. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳ್ರಿ ನೀವು. ಬೇರೆ ಯಾವುದೋ ರಾಜ್ಯ ಆಗಿದ್ದರೆ ನಾನು ಅಷ್ಟು ಯೋಚನೆ ಮಾಡ್ತಿರಲಿಲ್ಲ. ಯಾವಾಗ ಯೋಗಿ ಆದಿತ್ಯನಾಥ್ ಮಹಾರಾಜ್ಜಿಯವರ ಕಾರ್ಯಕ್ಷೇತ್ರದಲ್ಲಿ, ಅವರ ಆಡಳಿತವಿರುವ ರಾಜ್ಯದಲ್ಲಿ ಇಂಥದ್ದೊಂದು ಕೋರ್ಟ್ ಆದೇಶ ಆದ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಸುಮ್ಮನೆ ಕೂತ್ಕೋತಾರೆ ಅಂತ ನೀವು ಪರಿಭಾವಿಸ್ತೀರಾ? ಹೇಳಿ ನೋಡೋಣ. ಒಂದು ದಿವಸ ರಾತ್ರಿ ಜ್ಞಾನವಾಪಿ ಮಸೀದಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾತ್ರಿ 9 ಗಂಟೆಗೆ ಒಂದು ಆದೇಶ ಆಯಿತು ಕೋರ್ಟಲ್ಲಿ. ಆದೇಶ ಆಗಿ 15 ನಿಮಿಷಗಳ ಒಳಗಾಗಿ ಅಲ್ಲಿರುವಂಥ ದೇವಸ್ಥಾನದ ಒಳಗಡೆ ಗೌರಿ ಪೂಜೆಗೆ ವ್ಯವಸ್ಥೆ ಮಾಡಲಾಯಿತು, ಗಣಪತಿ ಪೂಜೆಯನ್ನು ಮಾಡಲಾಯಿತು. ಆ ಕಡೆ ಕೋರ್ಟ್ ಆರ್ಡರ್ ಆಗ್ತಾ ಇದೆ ಅಲಹಾಬಾದ್ ಹೈಕೋರ್ಟಲ್ಲಿ, ಈ ಕಡೆ ವಾರಣಾಸಿಯಲ್ಲಿ ಪೂಜೆ ಶುರುವಾಗಿದೆ, ಶೃಂಗಾರ ಗೌರಿ ಪೂಜೆ. ಅದು ಯೋಗಿ ಆದಿತ್ಯನಾಥ್ ಅಸಡ್ಡೆ ಮಾಡೋದು, ಉದಾಸೀನ ಮಾಡೋದು, ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಬೇರೆ ಸರ್ಕಾರಗಳಲ್ಲಿ. ಇಲ್ಲಿ ಆ ರೀತಿಯದಾದಂಥ ಯಾವುದೇ ರೀತಿಯ ಅನುಮಾನಗಳನ್ನು ಇಟ್ಕೋಬೇಕಾಗಿಲ್ಲ. ಎರಡನೇದು CBIನವರಿಗೆ ಇದನ್ನು ವಹಿಸಿಕೊಡಲಾಗ್ತಾ ಇದೆ. ನೋಡಿ ಈ ಪ್ರಕರಣ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಕೋವಿಡ್ ಸಂದರ್ಭದಲ್ಲಿ ಈ ವ್ಯಕ್ತಿ ಫಸ್ಟಿಗೆ ಕೋರ್ಟ್ಗೆ ಹೋದರು. ನಿನ್ನ ವೃತ್ತಿ ಏನು ಅಂತ ಕೇಳಿದ್ರು ಜಡ್ಜ್ ಎಸ್ ವಿಘ್ನೇಶ್ ಶಿಶಿರ್ಗೆ. ನೀನೊಬ್ಬ ರಾಜಕೀಯ ವ್ಯಕ್ತಿಯ ಅಂತ ಕೇಳಿದ್ರು. ಫಸ್ಟ್ಗೆ ಈತ ಕೃಷಿಕ ಅಂತಿದ್ರು. ಹೊಟ್ಟೆಪಾಡಿಗೆ ಆತ ಕೃಷಿಕ, ಫಾರ್ಮರ್. ಯಾವುದಾದ್ರು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದು? ಹೌದು, ನಾನು ಭಾರತೀಯ ಜನತಾ ಪಾರ್ಟಿ. ಓ, ಇದು ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿರುವಂಥ ಕೇಸು ಅಂತ ಮೂಗೆಳೆದ್ರು ಕೋರ್ಟ್ನಲ್ಲಿ. ಕೇಸು ಅಲ್ಲಿಗೆ ಉದಾಸೀನದಿಂದ ಬಿದ್ದೋಯ್ತು. ಅದಾದಮೇಲೆ ಮತ್ತೆ ಅಪ್ರೋಚ್ ಮಾಡಿದರು. ಮತ್ತೆ ಅಪ್ರೋಚ್ ಮಾಡಿದ್ಮೇಲೆ ಹೇಳಿದರು, ನೀವು ಯಾವುದೇ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಕೋರ್ಟಿಗೆ ಬಂದು ಯಾಕೆ ಕೇಳ್ತೀರಿ, ಗೃಹ ಸಚಿವಾಲಯಕ್ಕೆ ಬರೀರಿ ಅಂದರು. ಈ ವಿಘ್ನೇಶ್ ಶಿಶಿರ್ ಪಾಪ ಗೃಹ ಸಚಿವಾಲಯಕ್ಕೆ ಪತ್ರ.
ಉತ್ತರವೇ ಇಲ್ಲ. ಮತ್ತೆ ಕೋರ್ಟ್ ಮೊರೆ ಹೋದರು. ಗೃಹ ಸಚಿವಾಲಯದವರು ನಮ್ಗೆ ಯಾವುದೇ ರೀತಿಯಾದಂಥ ಸಮನ್ವಯ ಆಗ್ತಾ ಇಲ್ಲ. ಆವಾಗ ಮತ್ತೆ ಆದೇಶ ಆಯಿತು, ಏನಂತ, ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ಗೆ ಅಪ್ಲೈ ಮಾಡಿ, ನೀವು ಅಲ್ಲಿ ಕೇಳ್ಕೊಳ್ಳಿ. ನೀವು ಅಲ್ಲಿಗೂ ಪತ್ರ ಬರೆದಾಯಿತು. ಅದಾದ ಮೇಲೆ ಮೊನ್ನೆ ಜನವರಿ 28ನೇ ತಾರೀಕಿಗೆ ಜಸ್ಟಿಸ್ ಅಲೋಕ್ ವರ್ಮಾ ಅಂಥೇಳಿ ರಾಯ್ಬರೇಲಿಯ MPMLA ಕೋರ್ಟ್ನಲ್ಲಿ ಇವರು ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ನಿರ್ದೇಶನ ಕೊಡಿ ಅಂತ ಹೋಗಿದ್ದು. ಯಾಕೆಂದರೆ ಈತ ಅಲ್ಲಿ MP, ರಾಯ್ಬರೇಲಿ MP ರಾಹುಲ್ ಗಾಂಧಿ, ಜ್ಯೂರಿಡಿಕ್ಷನ್ ಅಲ್ಲಿಗೆ ಬರುತ್ತೆ, ರಾಯ್ಬರೇಲಿಗೆ ಬರುತ್ತೆ. ಅಲ್ಲಿ MPMLA ಕೋರ್ಟ್ಗೆ ಹೋದಾಗ ಅವರು ಎಲ್ಲ ದಾಖಲಾತಿಗಳನ್ನ ನೋಡ್ತಾರೆ. ಈತ ಬ್ಯಾಕಾಪ್ಸ್ ಅನ್ನುವಂಥ ಕಂಪ್ನಿನಲ್ಲಿ 2005 2006ರಲ್ಲಿ ವ್ಯವಹಾರಗಳನ್ನು ಮಾಡಿ ತಾನೊಬ್ಬ ಬ್ರಿಟಿಷ್ ನ್ಯಾಷನಲ್ ಅಂತ ಘೋಷಣೆ ಮಾಡಿಕೊಂಡಿರುವಂಥ ಕಾಗದ ಪತ್ರಗಳನ್ನ ನೋಡ್ತಾರೆ. ಜೊತೆಗೆ ಇಷ್ಟು ವರ್ಷಗಳ ಕಾಲ ಮಾಡಿರುವಂಥ ಕಾನೂನು ಹೋರಾಟವನ್ನು ನೋಡ್ತಾರೆ. ಎಲ್ಲ ನೋಡಿದ ಮೇಲೆ ಜನವರಿ 28ಕ್ಕೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ವಜಾ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ಹೊರಗಡೆ ಈ ವಿಘ್ನೇಶ್ ಶಿಶಿರ್ ಎನ್ನುವಂಥ ಅರ್ಜಿದಾರ, ಯಾರು ರಾಹುಲ್ ಗಾಂಧಿ ಅವರ ಪೌರತ್ವವನ್ನು ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಾ ಇರೋ ವ್ಯಕ್ತಿಯನ್ನು ಹೊಡೆಯಲಿಕ್ಕೆ ಭಾಳ ದೊಡ್ಡದಾದಂಥ ಗುಂಪು ತಯಾರಾಗಿ ನಿಂತಿರ್ತದೆ, ಆತನನ್ನು ಮುಗಿಸಿಬಿಡಬೇಕು ಅಂತ. ನೋಡಿ ಹೇಗಿದೆ, ನ್ಯಾಯವನ್ನು ಕೇಳಿದರೆ, ಸತ್ಯವನ್ನು ಮಾತನಾಡಿದರೆ ಈ ದೇಶದಲ್ಲಿ ಭದ್ರತೆಯನ್ನು ತೆಗೆದುಕೊಳ್ಳಬೇಕು. ನಿಮ್ಗೆ ಯಾವುದೇ ರೀತಿಯ ಜೀವ ರಕ್ಷಣೆ ಇರೋದಿಲ್ಲ, ಪ್ರಾಣ ಬೆದರಿಕೆ ಇರ್ತದೆ. ನನಗೆಲ್ಲ ಕಡೆ ಫಂಕ್ಷನ್ ಹೋದ ಫಸ್ಟ್ ಕೇಳೋದೇ ಅದು, ಸರ್ ನಿಮ್ಮ ಭದ್ರತೆಗೆ ಏನು ವ್ಯವಸ್ಥೆ ಮಾಡ್ಕೊಂಡಿರಿ ಅಂತ. ಮೇಲೆ ಆಕಾಶ ನೋಡೋದು ನಾನು, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಈ ದೇಶದಲ್ಲಿ? ಮನೆಗೆ 2 CCTV ಕ್ಯಾಮ್ರಾ ಹಾಕ್ತೀವಿ, ಸ್ಟುಡಿಯೋ ಹತ್ರ 2 ಕ್ಯಾಮ್ರಾ ಇರ್ತವೆ, ಪೊಲೀಸರು 2 ಸಲ ಮನೆ ಹತ್ರ ಬಂದು ಹೋಗ್ತಾರೆ, ಸ್ಟುಡಿಯೋ ಹತ್ರ 2 ಸಲ ಬಂದು ಹೋಗಿ, ಅದು ಮೀರಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೋರಾಟ ಆದಮೇಲೆ ನೋಡಿ ನೀರು ಇಳಿದಾಗಿದೆ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. CRPFನ ಭದ್ರತೆ ಸಿಕ್ತು ಈತನಿಗೆ, ಎಸ್ ವಿಘ್ನೇಶ್ ಶಿಶಿರ್ಗೆ. ಕೇಂದ್ರ ಗೃಹ ಸಚಿವಾಲಯ ಆತನಿಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ, ಭದ್ರತೆಯನ್ನು. ಯಾಕೆಂದರೆ ಇಲ್ಲದೆ ಹೋದರೆ ಯಾವತ್ತು ಬೇಕಾದ್ರೆ ಆತನ ಮುಗಿಸ್ಬಿಡ್ಬೋದಲ್ಲ, ಯಾರಾದರೂ ಬಂದು, ಅಥವಾ ಲಾರಿ ಹತ್ತಿಸ್ಬಿಡ್ಬೋದು, ಆಕ್ಸಿಡೆಂಟ್ ಅಂತ ಹೇಳ್ಬೋದು, ಏನು ಬೇಕಾದ್ರೆ ಆಗ್ಬೋದಲ್ಲ. ಅದಾದ ಮೇಲೆ ಈತ ಮತ್ತೆ ಯಾವಾಗ ಇಲ್ಲಿ ಅರ್ಜಿ ವಜಾ ಆಯಿತೋ ಸುಮ್ಮನೆ ಕೂತ್ಕೊಳ್ಳಿಲ್ಲ ಈ ಮನುಷ್ಯ. ಅಲಹಾಬಾದ್ ಹೈಕೋರ್ಟಿಗೆ ವಾಪಸ್ ಬಂದರು. ನನ್ನ ಅರ್ಜಿಯನ್ನು ವಜಾ ಮಾಡಲಾಗಿದೆ ಲೋವರ್ ಕೋರ್ಟಲ್ಲಿ, ನನ್ನ ಹತ್ರ ಎಲ್ಲ ದಾಖಲಾತಿಗಳಿದ್ದಾವೆ, ಆದ್ದರಿಂದ ಈತನ ಪೌರತ್ವದ ಬಗ್ಗೆ ನನಗೆ ಸ್ಪಷ್ಟನೆ ಆಗಬೇಕು. ಒಂದು, ಎರಡನೇದು ದ್ವಿಪೌರತ್ವವನ್ನು ಹೊಂದಿದ್ದಾರೆ ಅನ್ನುವಂಥ ದಾಖಲೆ ಇರೋದರಿಂದ ಆತನ MP ಸ್ಥಾನ ಹೋಗಬೇಕು, ಭಾರತದ ಪೌರತ್ವ ಹೊರಟೋಗ್ಬೇಕು. ಯಾಕಂದರೆ ಭಾರತದ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ 2 ಪೌರತ್ವವನ್ನು ಹೊಂದೋ ಆಗಿಲ್ಲ. ಭಾರತ ಸಂವಿಧಾನ ಅದು ಹೇಳುತ್ತೆ, ಒಂದೋ ನೀವು ಭಾರತೀಯರಾಗಿರಿ, ಇಲ್ಲ ವಿದೇಶಿಯರಾಗಿರಿ, NRIನೋ ಮತ್ತೊಂದು ಏನಾಗಿರ್ಬೋದು, ನೀವು IOCನೋ OIC ಅದರಲ್ಲಿ ಬಂದು ಹೋಗ್ಬೋದು, ನೀವು ಓವರ್ಸೀಸ್ ಸಿಟಿಜನ್ಶಿಪ್ ಅಂತ ತೊಗೋಬೋದು. ಬೇಕಾದ್ರೆ ಎಲ್ಲವನ್ನು ಮುಚ್ಚಿಟ್ಟು ನೀವು ಜಗತ್ತಿಗೆ ಪಾಠ ಹೇಳ್ತಾ, ನರೇಂದ್ರ ಮೋದಿ ಅಂಥವ್ರ ಮೇಲೆ ದಾಳಿ ಮಾಡ್ತಾ, ಇಷ್ಟ ಬಂದ ಹಾಗೆ ರಾಜಕತೆ ಮಾಡ್ತಾ, ನಾನೇ ಈ ದೇಶದ ರಾಜ ಅಂತ ತಮಗೆ ತಾವೇ ಪರಿಭಾವಿಸಿ ಒಳಗಡೆ ಈ ರೀತಿ ಹುರುಳುಗಳಿದ್ದರೆ ಯಾರು ಸುಮ್ಮನೆ ಇರ್ತಾರೆ ನೀವು ಹೇಳಿ ನೋಡೋಣ. ಮತ್ತೆ ಕೋರ್ಟ್ಗೆ ಹೋದಾಗ ಕೋರ್ಟು ಆರ್ಡರ್ ಮಾಡ್ತೀವಿ, ನೋಟಿಸ್ ಇಶ್ಯೂ ಮಾಡ್ತೀವಿ. ಪ್ರಕರಣ ಹೇಗೆ ಮುಂದೆ ಹೋಗುತ್ತೆ ಅಂತ ನೋಡಿ. ಕೋರ್ಟು ನೋಟಿಸನ್ನು ಜಾರಿ ಮಾಡ್ತೀವಿ. ಯಾರಿಗೆ? ಕೇಂದ್ರ ಗೃಹ ಸಚಿವಾಲಯಕ್ಕೆ ನೋಟಿಸನ್ನು ಜಾರಿ ಮಾಡುತ್ತೆ, ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ಗೆ ನೋಟಿಸ್ ಜಾರಿ ಮಾಡುತ್ತೆ, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ನೋಟಿಸನ್ನು ಜಾರಿ ಮಾಡುತ್ತೆ, ಎಲ್ಲ ಕಡೆ ನೋಟಿಸನ್ನು ಜಾರಿ ಮಾಡುತ್ತೆ. ಅವಾಗ ಗೃಹ ಸಚಿವಾಲಯ ಹೇಳ್ತಾರೆ ಟಾಪ್ ಸೀಕ್ರೆಟ್ ಫೈಲ್ಸ್ಗಳಿದ್ದಾವೆ ಇವು ಅಂತ ಹೇಳುತ್ತೆ. ರಾಹುಲ್ ಗಾಂಧಿಯವರ ಪೌರತ್ವದ ಕುರಿತಾಗಿ ನಮ್ಮ ಹತ್ರ ಇರುವಂಥ ಮಾಹಿತಿ ಅತ್ಯಂತ ಗಹನವಾದ ರಹಸ್ಯಾತ್ಮಕವಾದ ದಾಖಲೆಗಳಿವು, ಇದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಹೇಗೆ ಅಂತ. ಅವು ಕೋರ್ಟ್ ಹೇಳುತ್ತೆ ಎಂಥ ಟಾಪ್ ಸೀಕ್ರೆಟ್ ಫೈಲ್ ಇದ್ದರೂ ತನ್ನಿ ನೀವು ಅಂತ, ನೀವು ಇಡಬೇಕಿಲ್ಲ, ಫೈಲ್ ಬರುತ್ತೆ. ನೋಡಿ, ಇಷ್ಟು ವರ್ಷದ ಹೋರಾಟ ಅಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ವ್ಯವಧಾನ ಇರಬೇಕು ಮತ್ತು ಯಾವ ರೀತಿಯ ಸಂಕಲ್ಪ ಇರಬೇಕು ಯೋಚನೆ ಮಾಡಿ ನೋಡಿ. ವಿಘ್ನೇಶ್ ಶಿಶಿರ್ಗೆ ನನ್ನ ಬಗ್ಗೆ ನನಗೆ ಅಪಾರವಾದ ಗೌರವ. ಯಾಕೆಂದರೆ ಆ ಕಾರಣಕ್ಕೆ ಆ ಮನುಷ್ಯ ಸೋಲಿಲ್ಲ. ಇದರಲ್ಲಿ ವ್ಯಕ್ತಿತ್ವ, ಆತನ ವೈಯಕ್ತಿಕವಾಗಿ ಆಗಬೇಕಾದ ಲಾಭ ಏನೂ ಇಲ್ಲ, ಸ್ವಾರ್ಥ ಇಲ್ಲವೇ ಇಲ್ಲ, ಇದರಿಂದ ಏನೋ ಒಂದು ರಾಜಕೀಯ ಲಾಭ ಮಾಡಿಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ. ಈ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನೆ, ಇದನ್ನು ಬಯಲಿಗೆಳೆದು ಈತನನ್ನು ಜೈಲಿಗೆ ಕಳಿಸ್ಬೇಕು ರಾಹುಲ್ ಗಾಂಧಿ ಅನ್ನುವ ಏಕಮೇವ ಅಜೆಂಡಾ ಬಿಟ್ಟರೆ ಎಸ್ ವಿಘ್ನೇಶ್ ಶಿಶಿರ್ ಹತ್ರ ಬೇರೆ ಏನು ಈತನಿಂದ ಆಗಬೇಕಾಗಿದ್ದೇನಿಲ್ಲ. ಅವ್ರಿಗೆ ಪರ್ಸ್ನಲ್ಲು ಅಜೆಂಡಾಗಳೇ ಇಲ್ಲ, ಅಥವಾ ಪರ್ಸ್ನಲ್ ರೈವಲರಿ ಇಲ್ಲ, ಯಾವುದೇ ಸೇಡಿನ ಮನೋಭಾವ ಇಲ್ಲ. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ತನ್ನ ದೇಶದ ವಿರೋಧ ಪಕ್ಷದ ನಾಯಕನಾಗವನು ಶುಭ್ರನಾಗಿರಬೇಕು ಅನ್ನುವಂಥ ನಿರೀಕ್ಷೆ ಮಾಡೋದ್ರಲ್ಲಿ ಯಾವ ತಪ್ಪಿದೆ ನಂಗೆ ಹೇಳಿ ನೋಡೋಣ. ಆತ ಕ್ರಿಮಿನಲ್ ಆಗಿರಬಾರ್ದು, ಗೂಂಡಾ ಆಗಿರಬಾರ್ದು, ಅರಾಜಕತೆಯನ್ನು ಸೃಷ್ಟಿ ಮಾಡೋನಾಗಿರಬಾರ್ದು, ದೇಶದ ಭದ್ರತೆಗೆ ಧಕ್ಕೆ ತರುವಂಥವನಾಗಿರಬಾರ್ದು, ದೇಶದ ಪೌರತ್ವವನ್ನೇ ಹೊಂದಿರುವವನಾಗಿರಬೇಕು. ಯಾವುದೇ ದೇಶದವನು ಬಂದು ನನ್ನ ದೇಶವನ್ನು ಆಳಬೇಕಾದ ಅಗತ್ಯ ಇಲ್ಲ ಅನ್ನುವಂಥ ಭಾವನೆ ನಿಮಗೂ ಇದೆಯಾ ಇಲ್ವಾ?
ಹಾಗೆ ವಿಘ್ನೇಶ್ ಶಿಷ್ಯರಿಗೂ ಇದೆ, ನನಗೂ ಇದೆ. ಕೋರ್ಟು ಟಾಪ್ ಸೀಕ್ರೆಟ್ ಫೈಲ್ಸನ್ನು ತಂತು. ವಿಚಾರಣೆ ನಡೀತು. ವಿಚಾರಣೆ ನೋಡ್ತಾರೆ, ಒಂದೊಂದೇ ಫೈಲ್ ನೋಡ್ತಾ ಇರೋ ಹಾಗೆ ಬಹುಶಃ ನಾನು ಅಂದ್ಕೊಂಡಂಗೆ ಆನರೇಬಲ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಅವ್ರ ತಲೆ ತಿರುಗಿ ಹೋಗಿರುತ್ತೆ. ಇಲ್ಲದೆ ಹೋದರೆ ಆ ರೀತಿ ಆರ್ಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ ತಕ್ಷಣ ರಾಯಬರೇಲಿಯ ಕೊತ್ವಾಲಿ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಗಬೇಕು. ಅದಾದ ಮೇಲೆ ಇದ್ರ ಕುರಿತಾಗಿ ತನಿಖೆ ಆಗಬೇಕು. ಒಂದೋ ಉತ್ತರ ಪ್ರದೇಶ ಸರ್ಕಾರ ಮಾಡಲಿ, ಇಲ್ಲ CBI ಮಾಡಲಿ ಅಂತ. ಇಂಥದ್ದೊಂದು ಆದೇಶ. ಈ ಕಡೆ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಹೇಗೆ ಕೆಡವಬೇಕು ಅಂತ ಜಾದೂಗರ್ ಕತೆ ಹೇಳ್ತಾ ಇದ್ರು ರಾಹುಲ್ ಗಾಂಧಿಯವರು. 2 ನಿಮಿಷದ ಜಾದೂಗರ್ ಕಥೆಯನ್ನು ಅರ್ಧ ಗಂಟೆ ತಲೆ ಚಿಟ್ಟಿ ಹಿಡಿಯುವ ಹಾಗೆ ಹೇಳಿ ಎಲ್ಲರಿಂದ ನಿನ್ನೆ ಕ್ಯಾಕರಿಸಿಕೊಂಡವರು ರಾಹುಲ್ ಗಾಂಧಿ. ನಿನ್ನೆ ಅವರ ಜೀವನದ ಅತ್ಯಂತ ಹೀನ ಕೆಟ್ಟ ಸಂಭಾಷಣೆ ಬರಲಾರದಂಥ ಭಾಷಣ ಯಾವುದಾದ್ರು ನೋಡ್ಬೇಕು, ನಿನ್ನೆ ಭಾಷಣ ನೋಡ್ಬೇಕು ನೀವು. ಆ ಕಡೆ ಆರ್ಡರ್ ಆಗಿತ್ತು ಈತನನ್ನು ಸ್ವಾಮಿ ಕೇಸ್ಗಳೇನು? ದೇಶದ ಭದ್ರತೆಯ ಪ್ರಶ್ನೆ ಇದು. ಒಬ್ಬ ವ್ಯಕ್ತಿ ಪೌರತ್ವ, ಬೇರೆ ದೇಶದ ಪೌರ ನನ್ನ ದೇಶಕ್ಕೆ ಬಂದು ನಾನು ಭಾರತೀಯ ಅಂತ ಸುಳ್ಳು ಹೇಳಿ ಇಲ್ಲಿ ಗೂಢಚಾರಿಕೆ ಕೆಲಸ, ಬೇಹುಗಾರಿಕೆ ಕೆಲಸ, ಸರ್ಕಾರದ ಭಾಗವಾಗಿ ವಿಪಕ್ಷ ನಾಯಕನಾಗಿ ಆ ರೀತಿಯಾದಂಥ ಷಡ್ಯಂತ್ರ ಮಾಡುವಂಥ ಸಾಧ್ಯತೆಗಳಿದ್ದರೆ ಸಂಚಲ್ವ ಇದು? ಕಾನ್ಸ್ಪಿರಸಿ ತಾನೇ ಇದು. ಇದಕ್ಕಿಂತ ಕಾನ್ಸ್ಪಿರಸಿ ಏನು ಬೇಕು? ಒಬ್ಬ ಉಗ್ರನನ್ನು ನೀವು ಹೇಗೆ ಹಿಡಿತೀರಿ? ಆತ ಬೇರೆ ದೇಶದ ನಾಗರಿಕನಾಗಿರ್ತಾನೆ, ಅಲ್ಲಿಯ ಪೌರ ಆಗಿರ್ತಾನೆ, POK ಮೂಲಕ ದಾಟಿಕೊಂಡು ಕಾಶ್ಮೀರಕ್ಕೆ ಬರ್ತಾನೆ, ಇಲ್ಲಿ ಸ್ಥಳೀಯನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ, ಮಾಡಿ ಇಲ್ಲಿಯ ಜನರನ್ನ ಸ್ಥಳೀಯ ಥರ ಬಿಂಬಿಸಿ ಭಾರತ ದೇಶದಲ್ಲಿ ತೊಂದರೆಯನ್ನುಂಟು ಮಾಡ್ತಾನೆ, ಭಾರತ ದೇಶದ ಭದ್ರತೆಗೆ ತೊಂದರೆಯನ್ನುಂಟು ಮಾಡ್ತಾನೆ, ವಿಘ್ನವನ್ನು ಉಂಟು ಮಾಡ್ತಾನೆ, ಭಾರತಕ್ಕೆ ಕುತ್ತನ್ನು ತಂದಿರ್ತಾನೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ದಯವಿಟ್ಟು ನನಗೆ ಹೇಳಿ. ಅಂದರೆ ನೀವು ದೇಶದ ಸಾರ್ವಭೌಮತೆ, ದೇಶದ ಭದ್ರತೆ ಮತ್ತು ವಿಶ್ವಾಸಾರ್ಹತೆ ಇಷ್ಟಕ್ಕೂ ಕುತ್ತು ತರುವಂಥ ಕೆಲಸ ಮಾಡಿದ್ದೆ ಆದರೆ ಅದಕ್ಕೆ FIR ಹಾಕಬೇಕಾ, ಹಾಕಬಾರ್ದಾ? ಈಗ FIR ಹಾಕಲಾಗ್ತಾ ಇದೆ. ಅದಾದಮೇಲೆ ಯೋಗಿ ಆದಿತ್ಯನಾಥ್ ಅವರು ಬಹುಶಃ CBIಗೆ ಅಂತ ಕೊಡ್ತಾರೆ ಅಂತ ಭಾವಿಸ್ತೇವೆ. ನಮ್ಮಲ್ಲಿ ಒಂದು ಉದಾಸೀನ ಇದೆ. ಏನಂದರೆ ನಾವು ಯಾವುದೇ ಈ ಥರ ಸಂಚಿಕೆಗಳನ್ನ ಭಾಳ ಗಂಭೀರವಾಗಿ ಹೇಳಿದಾಗ ಏನೂ ಆಗಲ್ಲ ಬಿಡ್ರಿ, ರಾಹುಲ್ ಗಾಂಧಿ ಬಗ್ಗೆ ಎಲ್ರಿಗೂ ಗೊತ್ತು, ಆತ ತಪ್ಪಿಸ್ಕೊಂಬರ್ತಾನೆ, ಆತಗೇನು ತೊಂದರೆ ಆಗಲ್ಲ ಬಿಡ್ರಿ, ಆತ ಹೈ ಲೆವೆಲಲ್ಲಿ ಇರ್ತಾನೆ, ಅಂಥವ್ರಿಗೇನು ಆಗಲ್ಲ ಅಂತ ಕೆಳ ಕಮೆಂಟ್ ಹಾಕ್ತಾರೆ. ನನಗೆ ಹೆಂಗೆ ಉರಿಯತ್ತೆ ಅಂದರೆ ಅವಾಗ ಈ ದೇಶದ ಕಾನೂನಿನ ಬಗ್ಗೆ ನಿಮಗೆ ಗೌರವ ಇಲ್ಲದೆ ಹೋದರೆ ಇರಬಹುದು. ಲೂಪ್ ಹೋಲ್ಸು, ಚ್ಯುತಿ, ಲೋಪ ಪ್ರಪಂಚದ ಎಲ್ಲ ಕಡೆ ಎಲ್ಲ ರಂಗಗಳಲ್ಲಿರುತ್ತೆ. ಅದನ್ನು ಮೀರಿ ನಾವು ನಂಬಿಕೊಂಡು ಜೀವನ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಈ ದೇಶದ ಕಾನೂನು, ಈ ದೇಶದ ಸಂವಿಧಾನಕ್ಕೆ ಬದ್ಧರಾಗಿರುವಂಥ ಜನ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾದ. ಅವನ ಕಡೆ ದುಡ್ಡು ಕಡಿಮೆ ಇದೆಯಾ? ಆತನಿಗೆ ಜಡ್ಜ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವಾ? ಆತನಿಗೆ ಇಡೀ ವ್ಯವಸ್ಥೆಯನ್ನು ಉಲ್ಟಾಪಲ್ಟ ಮಾಡುವಂಥ ಕೆಪಾಸಿಟಿ ಇರಲಿಲ್ವಾ? ಸಚಿವನಾಗಿದ್ದಂಥ ಮನುಷ್ಯ ಜೀವಾವಧಿ ಶಿಕ್ಷೆಯಾಗಿ ಗಳಗಳ ಅಳ್ತಾ ಇದ್ದ. ನಿನ್ನೆ ಏನು ಕೇಳಿದ್ರೆ ಹೇಳಿ, ನಿನ್ನೆ ಅವ್ರು ಅಲವತ್ಕೊಂಡದ್ದು ಏನು ಗೊತ್ತಾ? ಕೊನೆಗೆ 3 ದಿವಸದಿಂದ ಒಂದೇ ಬಟ್ಟೆ ಹಾಕ್ಕೊಂಡಿದ್ದೀನಿ, ಬೇರೆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆನರೇಬಲ್ ಜಸ್ಟಿಸ್ ಹತ್ರ ಕೇಳಿದ್ರು. ಜಸ್ಟಿಸ್ ಏನು ಉತ್ತರ ಹೇಳಿದ್ರು ಹೇಳಿ? ಜೈಲ್ ಮ್ಯಾನ್ಯುವಲ್ ಏನಿದೆ ಅದರ ಪ್ರಕಾರ ನಡ್ಕೊಳ್ಳಿ ಅಂದರು. ಅದರಲ್ಲಿ ಬಟ್ಟೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದರೆ ಮಾಡ್ಕೊಳ್ಳಿ, ಇಲ್ಲರೂ ಮಾಡಬೇಡಿ ಅಂತ. ಅದು ಭಾರತ ದೇಶದ ಕಾನೂನು. ಇಲ್ಲಿ ತಡ ಆಗ್ಬೋದು, ಒಂದಿಲ್ಲ ಒಂದು ದಿವಸ ನಮ್ಗೆ ನ್ಯಾಯ ಸಿಗತ್ತೆ ಅನ್ನುವಂಥ ನಂಬಿಕೆ ಮೇಲೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ, ಬಡವರು ಬದುಕ್ತಾ ಇದ್ದೀವಿ. ಯಾವನೋ ಕಾನೂನನ್ನು ಖರೀದಿ ಮಾಡೋವಂಥವ್ನು ಇರ್ಬೋದು 4 ಜನ. ನಮ್ಗೆ ಅದ್ರ ಬಗ್ಗೆ ಏನು ಬೇಸರ ಇದೆ, ಅದನ್ನು ನಾವು ಜೀವನದ ಭಾಗ ಅಂತ ಭಾವಿಸೋದಿಲ್ಲ. ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕೋ, FIR ಹಾಕುವಂಥ ಇದೆಯಲ್ಲ, ಇದು ಭಾಳ ದೊಡ್ಡ ಮಟ್ಟದ ಜಯ ನನ್ನ ಮಟ್ಟಿಗೆ ಮತ್ತು ವಿಘ್ನೇಶ್ ಶಿಷ್ಯರ ಮಟ್ಟಿಗೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.